ಹಲೋ ಸರ್ಸು, ನಾನು ಕಣೆ ಪಾರ್ವತಿ ಮಾತಾಡ್ತಿರೋದು. ಬೇಗ ನಮ್ ಜಾಗಕ್ಕೆ ಬಾ, ಅರ್ಜೆಂಟು. ಈಗ ಬಂದೆ. ನಿನ್ ಮಗಳು ರಾತ ಯಾವಾಗ್ಲೇ ಬರೋದು? ನಾಳೆ ಬರ್ಬೋದು. ಅಯ್ಯೋ ರಾಮ, ಇವತ್ತು ನಾಳೆ ಅಂತಿದ್ಯಲ್ಲೇ. ನಾನಾಗ್ಲೇ ಕೃಷ್ಣನ ಸ್ವಯಂವರ ತಯಾರು ಮಾಡಿದ್ದೀನಿ. ಯಾಕಕ್ಕ? ಯಾಕೆ ಅಂದ್ರೆ 1-3 ಗಂಟೆ ಹಾಕಿದ್ರೆ ಅಲ್ವಾ ನಾವಿಬ್ರು ನೆಂಟಾಗೋದು. ಅದಕ್ಕೆ ಹುಡುಗಿ ಕೃಷ್ಣ ಸ್ವಲ್ಪ ಬಾಗಿಲು ತೆಗೆದು ದರ್ಶನ ಕೊಡಪ್ಪ ಅಂದೆ. ಅವನು ಅಂದ. ಅಯ್ಯೋ ಅಕ್ಕ, ಹಾಗಾದ್ರೆ ಕಿಂಡಿ ಸಾಹಸ ತಪ್ಪುತ್ತೆ ಅಂತೀಯಾ? ತಪ್ಪ ಹಾಗೆ, ಅದು ನಿನ್ ಮಗಳು ಬಂದ್ಮೇಲೆ. ನಿನ್ ಗಂಡನ ತಲೆಗೆ ಚೆನ್ನಾಗಿ ಎಣ್ಣೆ ತಿಕ್ಕಿ ಸರಿಯಾಗಿ ತಿಳ್ಕೊ. ನಿನ್ ಮಗಳು ಯಾವಾಗ ಬರ್ತಾಳೆ ಅಂತ. ತಿಕ್ತೀನಿ, ಸರಿಯಾಗಿ ತಿಕ್ತೀನಿ. ಅಯ್ಯೋ ಲೇ ನನ್ ತಲೆ ಕಣಲೇ, ತಪ್ಲೆ ಅಲ್ಲ. ಅದು ಗೊತ್ತಿದೆ ರೀ, ತಪ್ಲೆ ಆಗಿದ್ರೆ ಚಿಕ್ಕೆ ತಗ್ಗೋಗಿರೋದು. ನಿಮ್ದು ಗಟ್ಟಿ ತಲೆ, ಎತ್ತಿ ಕುಕ್ಕಿದ್ರೆ ಏನೂ ಆಗಲ್ಲ. ಇದು ನನ್ ಬಂಗಾರ ತಲೆ. ಲೇ ಸರ್ಸಿ, ಏನಾದ್ರೂ ಅನುಮಾನ ಇದ್ರೆ ಬಾಯ್ ಬಿಟ್ಟು ಕೇಳ್ಬಿಡಲಿ. ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ. ಅದು ಬಿಟ್ಟು ಹಿಂಗ್ ಎಣ್ಣೆ ಒಯ್ದು ರಜಕಲ್ ಮಾಡು ಅಂತ ಅದ್ಯಾವ ಬಿಟ್ಟು ಹೇಳ್ಕೊಟ್ಲೆ? ದೇವ್ರಿ ಯಾರು ಯಾಕ್ರಿ ಹೇಳ್ಕೊಡ್ತಾರೆ? ಪತಿ ಸೇವೆ ಪರಮೋ. ಅಯ್ಯೋ ನನ್ನ ಕರ್ಮ. ರಾಧಾ ಯಾವಾಗ ಬರ್ತಾಳೆ? ನನಗ್ ಗೊತ್ತು ಕಣೆ, ನೀನ್ ಎಣ್ಣೆ ತಗೊಂಡ್ ತಪ ಅಂತ ನನ್ನ ತಲೆ ತಟ್ಟಕ್ ಶುರು ಮಾಡಿದ ತಕ್ಷಣನೇ ಏನೋ ಒಳಗಡೆ ಸುರಂಗ ತೋಡ್ತಿದ್ಯಾ ಅಂತ. ಆ ವಿಷಯ ಯಾಕೀಗ? ಹಾಗಲ್ಲ ರೀ, ಯಾಕೋ ರಾಧಾ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು. ನೋಡು, ಅವಳು ಅವಳೇ ನಿನ್ ಮಗಳಲ್ಲ. ನಾನು ಅವನ್ನ ಮಗನ್ ತರ ಬೆಳೆಸ್ತಾ ಇದ್ದೀನಿ. ನಾನು ಅವರಿಂದ ಅವನ್ನ ಯಾಕೆ ದೂರ ಇಟ್ಟು ಬೆಳೆಸ್ತಾ ಇದೀನಿ ಗೊತ್ತಾ? ಪಾತೂರ್ ಗಂಡಿನ ತರ ಬೆಳಿಲಿ ಅಂತ. ಚೆಂಡುವ ಹೋಗಿ ಎಲ್ಲಾದ್ರೂ ಗಂಡಾಗಕ್ ಸಾಧ್ಯನೇನ್ರಿ? ಚೆಂಡುವಾಗಿ ಗಂಡುವಾಗಿ ಬೆಳೆಯೋದನ್ನ ನೀನ್ ನೋಡಿಲ್ಲ ಅಲ್ಲ? ಇಷ್ಟಲ್ಲೇ ಬತ್ತಾಳೆ, ಕಾಲಿಡ್ ಗಿರ್ರನಂಗ್ ತಿರುಗಿಸ್ತಾಳೆ, ಜಾಡ್ಸಿ ಫುಲ್ ಬ್ಯಾಗ್ ಶಾಟ್ ಓದಿತಾಳೆ. ಫುಟ್ಬಾಲ್. ಇನ್ನೇನು ಬಂದೇ ಬಿಡ್ತಾಳೆ. ಅವಳು ಒಂದ್ ಕಿತ ಚಾರ್ಜ್ ಹೋದ್ರೆ ಗೋಲ್. ಚೂತ್ಯಾ ಮಡ್ಗಾಡ್ ಹೆಂಗ್ದಾಳಿ ಏನಯ್ಯ? ಯಾವನ ಎಲ್ಬೋರ್ಡ್ ಆಟೋ ಡ್ರೈವರ್ ಬೆನ್ಸ್ ಲಾರಿ ಓಡಿಸ್ತಾ ಇದೆಯಲ್ಲ, ಯಾವ ಡಬ್ಬ ನಮಗ ಲೈಸೆನ್ಸ್ ಕೊಟ್ಟಿದ್ದು? ಯಾವನವನು? ನನ್ಗ ಅಂದಿದ್ ನೀನು ಹಲ್ ಹಿಡಿದು ಮಾತಾಡು. ಹೊಡೆದ್ರೆ ಹಲ್ಲೆಲ್ಲ ಹಸಿಟ್ಟಾಗ್ಬಿಡ್ಬೇಕು. ಆಮೇಲೆ ಹಲ್ವಾ ತಿನ್ನಕ್ಕೂ ಒಂದ್ ಹಲ್ಲಿರಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನಿನ್ ಇಂಟ್ರೊಡಕ್ಷನ್ ಸೂಪರ್. ಇದು ಸ್ಯಾಂಪಲ್ ಡ್ಯಾಡಿ. ಕೆಲಸದವ್ರ ಮೇಲೆ ನನ್ ಪವರ್ ತೋರಿಸಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಅವ್ರ ಕೆಲಸದವನಲ್ಲ ಕಣೋ, ನನ್ ಶತ್ರು ಮಗ. ನಿನ್ ಬೇಟೆ. ಯಾರು ಅವನು? ಅವನಲ್ಲಮ್ಮ, ಅವಳು. ಯಾರು ಗೊತ್ತು? ಏನ ನೋಡ್ತಾ ಇದೀಯ ನನ್ನ ಮಗನೇ? ಬಾರೋ. ಒಳ್ಳೆ ಗೊಂಬೆ ಇದ್ದಾಗಿದ್ದಾಳಲ್ವಾ? ಗೊಂಬೆ ಇದ್ದಂಗವಳ, ಒಳ್ಳೆ ಚಂಬೆ ಇದ್ದಂಗವಳೆ. ನನ್ನ ಗೊಂಬೆನೇ ಬೇರೆ, ಕಾವೇರಿ ತಾಯಿ. ಅಪ್ಪ ಮಗದ್ದು ತಲೆ ಕಾಲ್ ಮಾಂಸನ ರೋಸ್ಟ್ ಮಾಡ್ಕೊಂಡು ತಿಂದಾಕ್ಬಿಡಣ. ನಿನ್ ಗರ್ಲ್ ಫ್ರೆಂಡ್? ಏನಿದು? ಏನೇನೋ ಮಾತಾಡ್ತಾ ಇದ್ದಾಳೆ. ಇವಳು ನನ್ ಮಗಳೇನಾ? ಶಟ್ ಅಪ್. ಮಗಳಲ್ಲ ಕಣೆ, ಮಗ ಅಂತ ಕರಿ. ಹೇಗಿದ್ದಾನೆ ಫುಟ್ಬಾಲ್ ಪ್ಲೇಯರ್ ನೋಡ್ದ್ಯಾ? ಮಗನೇ, ನೀರ್ ಕಾದಿದೆ, ಸ್ನಾನ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು. ನೋಡು, ನೀನ್ ಅಲ್ಲೇ ಸ್ನಾನ ಮಾಡು. ಏನಪ್ಪ ಮಾಡ್ಲಿ? ಬಂದೆ ಕಣ. ಬರ್ತಾರೆ, ಅವರೊಬ್ಬರಿಗೆ ಗೊತ್ತಿರೋದು, ನಮ್ಗೇನು ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಳಕ್ ಆಗದೇ ಇಲ್ಲ. ಕುತ್ಕೊಳ್ಳಿ ಸುಮ್ಮನೆ. ಇದನ್ನ ಯಾಕೆ ಗಂಟ ಹಿಡ್ದಿದ್ದೀರಾ? ನಿನ್ನ ಅಡ್ಡ ತಿನ್ನೋದಕ್ಕೆ ಯಾರು ಇಲ್ಲ ಅಂತ ಕಣೆ. ವಾಟ್ ಇಲ್ಲ, ಮೋಟ್ ಕೊಡೋದು ಯಾರು ಇಲ್ಲ. ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಿನ್ ಗಂಟ ಹಿಡ್ತಿದ್ದೀನಿ ಅಷ್ಟೇ. ಐ ಸಿ. ಗಿವ್ ಮೈ ಡ್ರೆಸ್. ಡ್ರೆಸ್ ಅಲ್ಲಿ, ಡ್ರೆಸ್ ಅಲ್ಲಿ, ಡ್ರೆಸ್. No dress. Oh God. Oh no. My God. Give me God.
ದೇವ್ರಿ ಏ ಸರ್ಸಾ ಕುತ್ಕೊಳ್ಳಿ. ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು? ಅಕ್ಕ ರಾಧು ನೋಡ್ದ್ಯಾ? ನೋಡ್ದೆ, ಚೆನ್ನಾಗಿದ್ದಾಳೆ. ಅವಳು ನನ್ ಮಗ್ಳೇನಾ? ಅಯ್ಯೋ, ಯಾಕೆ ಅನ್ಮಾನ? ಅಕ್ಕ ನಾವಿಬ್ರು ಯಾವತ್ತಾದ್ರೂ ಬಟ್ಟೆ ಬಿಚ್ಕೊಂಡು ಓಡಾಡಿದೀವಾ? ಅಯ್ಯೋ, ಏನಿದು ಅಸಹ್ಯ. ದೇವ್ರಿ ಹೇಳ್ತೀನಿ ಕೇಳು. ಅಕ್ಕ ನಮ್ಮನೆ ಕಿಟಕಿ ಬಾಗ್ಲು ಹಾಕಿದ್ದಿಲ್ಲ, ಏನು ಕಾಣಿಸ್ತಾ ಇಲ್ಲ. ಹಣೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಅದೆಲ್ಲ ಹೋಗಿ ನೆಟ್ಟಿಗೆ ಬಟ್ಟೆನೇ ಇಲ್ಲ. ಇವ್ರಪ್ಪನ ಕಾಯ್ದಲ್ಲೇ ಇವಳ ಮಾಲ ಬೇರೆ ನಾನೇ ಕಾಯ್ಬೇಕಾಗಿದೆ. ಎಲ್ಲ ನನ್ ಕರ್ಮ ಆಗ್ಬಿಟ್ಟಿದೆ ಕಣೆ ಅಕ್ಕ. ಅಯ್ಯೋ ಬೇಡಮ್ಮ ಅಳ್ಬಿಡಮ್ಮ. ನಿಮ್ಮನೇಲಾದ್ರೆ ಇಷ್ಟು, ನಮ್ಮನೇಲಿ ರಾಮಾಯಣನೇ ನಡೀತಾ ಇದೆ. ಮತ್ತೆ ಅವತ್ತು ಮಹಾಭಾರತ ಶುರುವಾಯ್ತು ಅಂದ್ರೆ ಅದೆಲ್ಲ ಮುಗಿದು ಈಗ ಗರುಡ ಪುರಾಣಕ್ಕೆ ಬಂದು ನಿಂತಿದೆ. ಹಾಗಂದ್ರೆ ನೋಡು ಮಗನೇ, ನಾನ್ ಹೇಳೋ ವಿಷಯನ ನೀನ್ ಚೆನ್ನಾಗಿ ಗೆಪ್ತಿಲ್ ಇಟ್ಕೋಬೇಕು. ಆ ಕೃಷ್ಣ ಅವನಲ್ಲ, ಕಾಲೇಜ್ನ ತುಂಬಾ ಫೇಮಸ್. ಎಲ್ಲಾ ಹುಡುಗರ್ನು ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವನೆ. ಮೊದಲು ಅವ್ರನ್ನೆಲ್ಲ ನನ್ ಕಡೆ ಹೇಳ್ಕೋಬೇಕು. ಐ ಆಮ್ ರೈಟ್? ಅಷ್ಟೇ. ಅದ್ ಬಿಟ್ಟು ಅವಳೇನಾದ್ರು ಕಣ್ ಬೀರಲ್ಲ ಅಂತ ನೀನೇನಾದ್ರು ಹಲ್ಕಿಸ್ದೆ, ನೀನ್ ಭೂಗತ ಮಾಡ್ಬಿಡ್ತೀವಿ, ಹುಷಾರ್. ಅಪ್ಪ ಅವಾಗ ನೀನ್ ಬಾಂಡ್ಲಿ ತಲೆ ಮೇಲೆ ಕೈ ಇಡಬೇಡ, ರೇಗಿದ್ರೆ ಅವು ಅಂತ ಕಚ್ಬಿಡ್ತೀನಿ. ಅಲ್ಲ, ಮೋಸ ಮಾಡಿದವ್ರ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡಬೇಕು ಅಂತ ಪುರಂದರ ದಾಸರು ಹೇಳಿಲ್ಲ, ನಮ್ಗೆ ಯಾಕೆ ಬೇಕು? ಅಯ್ಯೋ ನನ್ ಮಗನೇ, ಅವನ ಹೆಸರು ಹಿಡಿದ್ರೆ ಇಷ್ಟು ಹೊಟ್ಟೆ ಉರಿಸ್ತಾ ಇದೀಯಾ? ಇನ್ ಇಟ್ಬಿಟ್ಟಿದ್ರೆ ಅದೆಷ್ಟು ಹೊಟ್ಟೆ ಉರಿಸ್ತಿದ್ದೋ. ಉರ್ಸಿದ್ರೆ ಸಾಲದು ಕೊಡು, ಫುಟ್ಬಾಲ್ ತರ ಉಲ್ಟಾಡ್ಸ್ಕೊಂಡು ಜಾರ್ಸ್ ಹೊದಿಬೇಕು. ಅಷ್ಟ್ ಹೇಳಿದ್ರೆ ಸಾಕು. ನೋಡ್ತಿರು ಡ್ಯಾಡ್, ಬರೀ ಗೋಲ್ ಹೊಡಿತೀನಿ. ಅಯ್ಯೋ, ಗೋಲ್ ಹೊಡೆದ್ರೆ ರಿಬೌಂಡ್ ಆಗಿ ವಾಪಸ್ ಫೀಲ್ಡ್ಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಗ್ರೌಂಡ್ ಆಚೆಗೆ ಒದ್ಬಿಡ್ಲಾ? ರೈಟ್. ಬೇಡಪ್ಪ, ಭಗವಂತ ಕಾಲ್ ಕೊಟ್ಟ ನಡಿಯೋಕಂತ, ಒದೇಕಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ನೀನ್ ಒದ್ರೆ ಕೈ ಮುಗಿತೀನಿ, ಇಲ್ದಿದ್ರೆ ಇದೇ ಕೈಯಿಂದ ಬಾಳಿಸ್ಬಿಡ್ತೀನಿ. ಅಮ್ಮ ಅಪ್ಪ ಅತ್ತ ಮುಚ್ಚ ಬಾಯಿ. ಹೆಣ್ಣಾಗಿರೋ ಅವಳಿಗೆ ಎಷ್ಟು ಪೊಗರಿ ಇರ್ಬೇಕಾರೆ ಗಂಡ್ಸಾಗಿರೋ ನಿಂಗೆಷ್ಟು ಇರ್ಬೇಕು? ಏನ್ರಿ? ಸರಿಯಾಗಿ ಹೇಳಿದೆ. ಗೊತ್ತಾಯ್ತು ಡ್ಯಾಡಿ, ನಿಮ್ಮ ಸೇಡಿನ ಬೆಂಕಿಗೆ ತುಪ್ಪ ಆಗಿ ಅವ್ರನ್ನೆಲ್ಲ ಸುಟ್ಟು ಹಾಕ್ತೀನಿ. ರೈಟ್. ಅವರು ಈ ಮನೆ ಬಿಟ್ಟು ದೂರ ಹೋಗ್ಬೇಕು. ಅವ್ರ ಗಾಳಿನೂ ನಮಗ್ ಸೋಕ್ಬಾರ್ದು. ಇಂಟೆನ್ಸಿಬಿಲಿಟಿ ತಪ್ಪು ಅಂತ ಗಾಂಧಿ ತಾತ ಹೇಳಿಲ್ವಪ್ಪ? ಅಂತ 3 ಗಾಂಧಿನ ಕೊಂದಿರೋ ದೇಶ ಕಣೋ ನಮ್ದು. ಹಂಗಾರ ನಾನೇನ್ ನಾಥೂರಾಮ್ ಗೋಡ್ಸೆ ಆಗೋದ್ಯಾ? ಹೌದು. ಹಾಗಾದ್ರೆ ಈಗಿನಿಂದಾನೆ ಕರ್ಫ್ಯೂ. ಶೂಟ್ ಅಟ್ ಸೈಟ್. ಕೃಷ್ಣ ಅಯ್ಯೋ ಇರಪ್ಪ, ಈ ಜಿಪ್ಪು ಹೊರಟಾಯ್ತು ಕಣೋ, ನೀನು ರೆಡಿನೇ ಆಗಿಲ್ವಲ್ಲ, ಏನೋ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ ಜಿಪ್ಪು? ಜಿಪ್ಪ ತಿರ್ಗೋ ಈ ಕಡೆ. ಇಷ್ಟು ಉದ್ದ ಬೆಳೆದಿದ್ಯಾ, ಒಂದ್ ಜಿಪ್ಪ ಹಾಕೊಳ್ಳೋಕ್ ಬರೋದಿಲ್ಲ ಅಯೋಗ್ಯನ್ ತಂದು. ಅಯ್ಯೋ ಅಪ್ಪ, ಏನಾಯ್ತು? ಬೆರಳು ಬೆರಳ್ನಾಕಲ್ಲಿ ಇಟ್ಟಿದ್ದು ಅಯೋಗ್ಯ ನನ್ನ ಮಗನ್ ತಂದು ಯಾವ್ದು ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ, ಇಡಬಾರ್ದು ಜಾಗ ಇಟ್ಬಿಡ್ತೀಯ. ಶುದ್ಧ ಗೂಬೇಕಲ್ಲ ನೀನು. ಏನಾಯ್ತ್ರಿ? ಅಮ್ಮ ಅಪ್ಪ ಬೆರಳು ಅಬ್ಬು. ಮುಚ್ಚು ಬಾಯಿ, ಕಕ್ಸಲ್ ಬೆರಳಿಟ್ಟು ಚಿಪ್ಪಿದ್ದು ಹೇಳ್ಬಿಡು. ನಡಿಯೋ, ಹೊತ್ತಾಯ್ತು, ನಡಿಯೋ. ಅಯ್ಯಯ್ಯ ರೀ, ಹತ್ತೋ ಸೈಕಲ್. ಅಪ್ಪ ಜಿಪ್ಪು ಬೇಗ ಪಿಲ್ ಕೊಡೆ. ಅವ ಚಿಸ್ಕೊಂಡ್ಬಿಟ್ರೆ ಅಪ್ಪ ಅಂತ 4 ಸರಿ ನೆನೆಸ್ಕೋ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಒಳಗಡೆ ನೋಡ್ಕೊಳಕ್ ಆಗಲ್ವಾ? ಅಬ್ಬಾ ಅಯ್ಯಯ್ಯೋ, ಎಲ್ಲ ಸರಿ ಆಯ್ತು. ಸೈಕಲ್ ಹತ್ತು. ಬೆಲೆ ಹತ್ತ ದನ ತರ ಹೊಡ್ತಾ ಇದೆಯಲ್ಲೋ, ಇನ್ನು ಬೆಲೆ ಹೊಡೆದಿಲ್ಲ ಕಣೋ. ಆ ಬೆಲೆ ಬಾರ್ಸಕ್ ಬರ್ತಾ ಇದ್ದಾಳಪ್ಪ ಅವಳು. ಯಾರು? ಇನ್ಯಾರು? ನನ್ನ ಮಿಣಿ ಪಂಚ ರಂಗಿ. ನಿನಗಿರೋದು ಒಬ್ಳೆ ಅಲ್ವನು? ಮೈಸೂರು ದಸರಾ ಬೊಂಬಿ ಗೊಂಬಿನ ಅವಳು ಅಲ್ಲ, ಇಡಂಬಿ. ಹಾಗಾದ್ರೆ ನಾನು ಈಗಲೇ ಹೋಗಿ ನೋಡ್ಕೊ ಬರ್ತೀನಿ ಆ ಮರದ ದಿಂಬಿ. ನನ್ನ ಮಕ್ಳ, ಅವಳು ಬಂದಾಗ ಏನಾದ್ರೂ ಗೂಳಿ ಹೆಂಗ್ ಗುಟ್ರಕ್ಕೆ ಹಾಕಿ ನೆಲ ಕೆರೆದು ಓತಿ ಕೆತ್ತಂಗ್ ಹಿಡಕ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಜೋಕ್. ಯಾಕೆ ಅಂದ್ರೆ ಅವಳಂತರ ಸೆಕೆ ಪುಡ್ಸಕ್ ಬರ್ತಾ ಇರೋ ಶಾಖೆ. ಹೌದಾ? ಅಷ್ಟೇ ಅಲ್ಲ, ಅವಳಂತರ ಕಸ್ಪರ್ಕಿ ನಿಮ್ಮ ಕಾನೆಲ್ಲ ಕೆರೆದಾಕ್ಬಿಡ್ತಾಳ ಆಮೇಕೆ. ಹಾಗಾದ್ರೆ ನಾವೆಲ್ಲ ಆಗ್ತೀವಿ ಕುರಿ ಆಡು ಮೇಕೆ. ಇದು ಓಕೆ. ಬಿಸಿ ಬಿಸಿ ತುಪ್ಪ ತುಪ್ಪ, ಹೇ ಹೇ. ಚೆಂಡು ಚೆಂಡು ಹೂ ಚೆಂಡು, ಗಂಡು ಬೀವಿ ಹೂ ಚೆಂಡು. 36 ಶೇಪಿನ ಸಖತ್ತು ಡೈಮಂಡು. ಹೊಡಿ ಹುಡುಗರೆಡೆಗೆ ಗುಂಡು, ಲೈಫ್ ಇನ್ಶೂರೆನ್ಸ್ ಬಾಂಡು. ಇದು ಹೋದಲೆಲ್ಲ ಕರೆಂಟ್ ಹೊಡೆದು ಶಾರ್ಟ್ ಗ್ರೌಂಡು. ಬಂದ ಗುರು, ಬಂದ್ಬಿಟ್ಲು. ನೋಡ್ಲ ಗುರು? ನೋಡು. ಏಯ್ ಕಣ್ಗುಡ್ಡೆ, ಏನಿದು? ಏಯ್ ದೊಂಗ ಸೆಟ್ಟಿ, ಅವಳು ನಿಮ್ ಬಾಬಿ ಕಣೋ. ಅಲ್ಲ ಗುರು, ರಾಜ್ ಕಪೂರ್ ಭಾಬಿ. ಅವ್ರ ಚಾಬಿ ಕೋ हम तुम एक कमरे में बंद हो और चाबी खो जाए
ಅವ್ರದ್ದು ಹಾಳಾಯ್ और छवि खो जाए ಇದ್ಯಾಕಮ್ಮ ಪ್ಯಾಂಟ್ ಕೈ ಬಿಡ್ತಾ ಇದ್ರಾ ಅದಕ್ಕೆ ನಾನೇನಮ್ಮ ಮಾಡ್ಲಿ ಬೇಗ ಹಾಕಿದ್ಮೇಲೆ ಕೀನ ಭದ್ರವಾಗಿ ಎತ್ತಿಟ್ಕೋಬೇಕು ಹಂಗೆ ಬಿಟ್ರೆ ಒತ್ಕೊಂಡು ಹೊರಟಾಗ್ತಾರೆ ಹೋಗಿ ಕಿತ್ತಿಟ್ಕೊಂಬಿಡಿ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾಳಲ್ಲ ಜಗ್ಗದ್ರೆ ಬಿಡ್ತಾಳ ನೀನೇ ಬಂದ್ ಕಿತ್ಕೊಡ್ ಬಾ ಇಲ್ಲ ಅಂದ್ರೆ ಅಯ್ಯೋ ಇದ್ರ ಬದಲು ಕಾವಿ ತೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ ನೋಡ್ರೆ ಅಮ್ಮ ಹುಡುಗಿರ ನಾನು ತುಂಬಾ ವೀಕು ಅನಿಮೀಕು ನೋಡಿ ನನ್ ಕಣ್ಣು ನೀನೇನೇ ಹೇಳಿದ್ರು ನಾವ್ ಬಿಡಲ್ಲ ಅವಳನ್ ತಪ್ಸು ಇಲ್ಲ ನಿನ್ನೇ ನಮ್ಗೆ ಒಪ್ಸು ಇದಕ್ಕೆ ಅಂತಾರೆ ಕನ್ನಡದಲ್ಲಿ ಬರೋದ ಚಿಪ್ಸ್ ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್. ಓ ಮೈ ಗಾಡ್ ವಾಟ್ ಇಸ್ ದಿಸ್ ಏನ್ರಿ ಅದೆಲ್ಲ ಹೊಸ ಹುಡುಗಿ ಸುತ್ಕೊಂಡಿದ್ದೀರಾ? ಬರೀ ಸುತ್ತಲಿಲ್ಲ ಸರ್ ಉದುರ್ಸ್ತಾ ಇದೀವಿ. ವಾಟ್? ಫ್ರೆಂಡ್ಶಿಪ್ ಸರ್. ಐ ಸಿ ವೇರ್ ಇಸ್ ಕೃಷ್ಣ? ಇಲ್ಲಿದ್ದೀನಿ ಸಾರ್ ಅವ್ರ ಮಧ್ಯೆ ಕೂತ್ಕೊಂಡು ನೀನೇ ಮಾಡ್ತಾ ಇದೀಯಾ? ಯಾಕ್ರಮ್ಮ ಎಲ್ರು ಒಟ್ಟಿಗೆ ಹಿಂಗ್ ಅದಕೊಂಡ್ಬಿಟ್ಟಿದ್ರ ಪ್ರೊಫೆಸರ್ ಕರೀತಾ ಇದಾರೆ ದಾರಿ ಬಿಡ್ರೇಮ್ಮ ಕೀ ಹುಡುಕ್ತಾ ಇದೀವಿ ಸಾರ್ ಸ್ವಲ್ಪ ತಳ್ರೇಮ್ಮ ಯಾರ್ದಯ್ಯ? ನಂದೇ ಸಾರ್ ಸೈಕಲ್ದು ನಾವೆಲ್ಲ ಸೇರಿ ಒಟ್ಟಿಗೆ ಹುಡುಕ್ತಾ ಇದ್ವಿ ಕಂಬೈನ್ ಸ್ಟಡಿ ತರ ಅಲ್ವೇನ್ರೇಮ್ಮ ವಾಟ್ ಈಸ್ ದಿಸ್ ಕೃಷ್ಣ? ಸಂಧಿಲ್ ಹುಡುಕದ್ರೆ ಎಲ್ಲ ಯಾ ಸಿಗುತ್ತೆ, ಕ್ಲಾಸ್ ಬಿಟ್ಟ ಮೇಲೆ ಹುಡುಕು, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. Let's discuss about the origin and history of the most horrible disease which is fast spreading all over the world, especially in our country. This is called acquired immunodeficiency syndrome. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ಏಡ್ಸು ಟಾಕ್ ಆಫ್ ದ ಟೌನ್ ಹೀರೋಯಿನ್ಗಳು ಬರೋದು ಅದಲ್ಲಮ್ಮ ಅವಳಿಗೆ ಏಡ್ಸ್ ಬಂದ್ಬಿಟ್ಟಿದೆ AIDS. So we have to take every step. Radha, what is this? That is chalk piece, sir. ಇದಲ್ಲಮ್ಮ. Why are you sitting alone? Me alone? ನಿನ್ ಪಕ್ಕ ಇದ್ದವರಲ್ಲ ಎಲ್ಲೋದ್ರಮ್ಮ? Oh no. ವಾಟ್ ಇಸ್ ದಿಸ್ ಸರ್ ನೀವ್ ಇಷ್ಟ ತನಕ ಪಾಠ ಮಾಡ್ದಲ್ಲ ಆ ರೋಗ ಇಲ್ಲೇ ಯಾವ್ದೋ ಕೋಳಿಗಿದೆಯಂತೆ. ಏಡ್ಸಾ? ಕೋಳಿಗ? ಯಾವ್ದೇ ಅದು? ಕೃಷ್ಣನ್ ಗೊತ್ತಂತೆ ಸರ್, ಅವನೇ ಎಲ್ರಿಗೂ ಹೇಳಿದ್ದು. ಕೃಷ್ಣ ಯಾರೇ ಅದು? ಓ ಮೈ ಗಾಡ್. Hey!